ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹುಬ್ಬಳ್ಳಿಯ 3000 ಮಠವನ್ನು ನೋಡಿಕೊಂಡು ಬರೋಣ. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ನಗರವು ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಹುಬ್ಬಳ್ಳಿ ನಗರದಲ್ಲಿ ಅನೇಕ ಸ್ಥಳಗಳನ್ನು ನಾವು ವೀಕ್ಷಣೆಯನ್ನು ಮಾಡಬಹುದು. ಅಂಥದರಲ್ಲಿ 3000 ಮಠವು ಕೂಡ ಒಂದು. ಇದು ಎಂಟ್ರನ್ಸ್ ಆರ್ಚ್ ಏನು ನೋಡಿದಲ್ಲ, ಇದು ಹಳೆ ಬಸ್ ಸ್ಟ್ಯಾಂಡಕ್ಕೆ ಸಮೀಪ ಇದೆ. ಹುಬ್ಬಳ್ಳಿ ನಗರದಲ್ಲಿರುವ ಹಳೆ ಬಸ್ ಸ್ಟ್ಯಾಂಡ್ಗೆ ತುಂಬ ಸಮೀಪದಲ್ಲಿರ್ತಕ್ಕಂಥದ್ದು ಇದು 3000 ಮಠ. ಅದರ ಹಿನ್ನೆಲೆಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಇದು ಪ್ರಾಂಗಣ, ಈ ರೀತಿಯಾಗಿ 3000 ಮಠ ಇರೋದು. ಈ ಮಠದ ಒಂದು ಹಿನ್ನೆಲೆ ಏನು ಅಂತಂದರೆ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಏನು ಕ್ರಾಂತಿ ಆಯ್ತಲ್ವಾ, ಆ ಕ್ರಾಂತಿಯ ಸಂದರ್ಭದಲ್ಲಿ 3000 ಶರಣರು ಈ ಒಂದು ಸ್ಥಳದಲ್ಲಿ ಬಂದು ನಿಲ್ತಾರೆ. ಹೀಗಾಗಿ ಈ ಮಠಕ್ಕೆ 3000 ಮಠ ಅಂತ ಬಂತು. ಮುಂದೆ ಅವರು ಆ ಬಸವ ಕಲ್ಯಾಣದಿಂದ ಬಂದಿರತಕ್ಕಂಥ 3000 ಶರಣರು ಇಲ್ಲಿದ್ದು ನಂತರ ಅವರು ಉಳುವಿ ಕಡೆ ನಡೆದರು ಅಂತ ಹೇಳ್ತಾರೆ. ಹೀಗಾಗಿ ಈ ಮಠಕ್ಕೆ 3000 ಮಠ ಅಂತ ಕರೀತಾರೆ. ಇದು ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಮಠ. ಈ ಕಟ್ಟಿಗೆಯನ್ನು ಇತ್ತೀಚೆಗೆ ಬಳಸಿಬಿಟ್ಟು, ಅಂದರೆ ಕಿತ್ತೂರಿನ ಒಂದು ಸಂಸ್ಥಾನ ಏನು ಅಂತ್ಯ ಕಾಣ್ತಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಈ ಕಟ್ಟಿಗೆಯನ್ನು ತಂದು ಇಲ್ಲಿ ಈ ಒಂದು ಮಠವನ್ನು ನಿರ್ಮಿಸಿದ್ದಾರೆ. ಏನು ನೀವು ಕಂಬಗಳನ್ನು, ಕಟ್ಟಿಗೆ ಸಾಗವಾನಿ ಕಂಬಗಳನ್ನು ಏನು ನೋಡ್ತಾ ಇದ್ದೀರಲ್ಲ, ಈ ಕಟ್ಟಿಗೆಗಳು ಕಿತ್ತೂರಿನಿಂದ ತಂದಿರತಕ್ಕಂಥ ಕಂಬಗಳು ಇವೆಲ್ಲ ಅಂತ ಅಲ್ಲಿ ಜನ ಹೇಳ್ತಾರೆ. ಸೊ ಇದು 3000 ಮಠ, ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಮಠ. ಶೂನ್ಯ ಪೀಠದ ಪರಂಪರೆಯನ್ನು ಹೇಳಿಕೊಳ್ಳುವ ಹುಬ್ಬಳ್ಳಿಯ 3000 ಮಠ ಉತ್ತರ ಕರ್ನಾಟಕದ ಪ್ರಮುಖ ವೀರಶೈವ ಮಠಗಳಲ್ಲೊಂದಾಗಿದೆ. ಶ್ರೀ ಗುರುಸಿದ್ಧ ಸ್ವಾಮಿಗಳ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ 2 ಕಾಲೇಜುಗಳ ಸ್ಥಾಪನೆಯೊಂದಿಗೆ ಆರಂಭವಾದ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ನಂತರ ಬಂದ ಜಂಗಮರ ಕಾಲದಲ್ಲಿ ಬೃಹತ್ತಾಗಿ ಬೆಳೆದಿವೆ. ಶಿಕ್ಷಣ ಸಂಸ್ಥೆಯೊಂದಿಗೆ ಹಲವು ವಸತಿ ನಿಲಯಗಳು, ಆಸ್ಪತ್ರೆಗಳು, ಧರ್ಮ ಪ್ರಸಾರಕ್ಕಾಗಿ ಮುದ್ರಣಾಲಯ, ಗ್ರಂಥಮಾಲೆಗಳು ಆರಂಭಗೊಂಡು ಸಕ್ರಿಯವಾಗಿವೆ. ಈ ರೀತಿಯಾಗಿ 3000 ಮಠ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಒಂದು ಮಠ. ಹನ್ನೆರಡನೇ ಶತಮಾನದ ಪರಮ ತಪಸ್ವಿ, ನಿರ್ವಿಕಲ್ಪ ಸಮಾಧಿಸ್ಥ ಕರ್ತ್ರ ಜಗದ್ಗುರು ಶ್ರೀ ಗುರುಸಿದ್ದೇಶ್ವರ ಮಹಾಶಿವಯೋಗಿಗಳ ಗದ್ದುಗೆ ಇಲ್ಲಿದೆ. ಆ ಗದ್ದುಗೆಯನ್ನು ನಾವಿವಾಗ ವೀಕ್ಷಣೆಯನ್ನು ಮಾಡೋಣ. ಇದು ಅಂಡರ್ ಗ್ರೌಂಡ್ ಇದೆ, ಕೆಳಗಡೆ ನಾವು ಇಳಿಬೇಕಾಗತ್ತೆ ಈ ಒಂದು ಮಠದಲ್ಲಿ.
ಏನು ಈ 3000 ಮಠ ಏನಂತ ಹೇಳ್ತೀವಲ್ಲ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಈ ಮಠ, ಈ ಗದ್ದುಗೆಯನ್ನು ನೋಡಬೇಕಾದ್ರೆ ನಾವು ಕೆಳಗಡೆ ಇಳಿದು ಹೋಗಬೇಕಾಗತ್ತೆ. ಈಗ ಹೋಗೋಣ. ಇದು ಅಂಡರ್ಗ್ರೌಂಡ್ ಹೋಗಬೇಕಾಗತ್ತೆ ಕೆಳಗಡೆ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದಲ್ಲ, ಇದು ಕೆಳಗಡೆ ಹೋಗಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಮಠ ಇರೋದು. ಇದು ಶ್ರೀ ಗುರುಸಿದ್ದೇಶ್ವರ ಮಹಾಶಿವಯೋಗಿಗಳ ಗದ್ದುಗೆ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ, ಇದು ಇದು ಅಂಡರ್ ಗ್ರೌಂಡ್ ಇದೆ. ಅಂದರೆ ಕೆಳಗಡೆ ಸ್ವಲ್ಪ ಸ್ಟೆಪ್ಸ್ ಅನ್ನು ಇಳಿದು ನಾವು ಬರಬೇಕಾಗತ್ತೆ. ಇದು ಗದ್ದುಗೆ ನೀವು ನೋಡ್ತಾ ಇರೋದು. ಇಲ್ಲಿ 12ನೇ ಶತಮಾನದ ನಂತರ ಇದನ್ನ ಕಟ್ಟಿದ್ದಾರೆ. ಈಗೇನು ನೋಡ್ತಾ ಇದೆಯಲ್ಲ ಬ್ಯಾಕ್ ಸೈಡ್ ಏನಿತ್ತಲ್ವಾ, ಸೊ ಅದು 12ನೇ ಶತಮಾನದಲ್ಲಿ ಅಷ್ಟೇ ಬ್ಯಾಕ್ ಸೈಡ್ ಹಿಂದ್ಗಡೆ ಇರೋದು ಮಠ ಮಾತ್ರ ಇತ್ತು ಅಂತ ಹೇಳ್ತಾರೆ ಅವರು. ಬಟ್ ಇದು ಇತ್ತೀಚೆಗೆ ನಿರ್ಮಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಮುಂದಿನ ಕಟ್ಟಡವನ್ನ. ನೋಡಿ ಇಲ್ಲೇನಿದೆ ಅಲ್ವಾ, ಇದು ಬ್ಯಾಕ್ ಏನಿದೆ ಅಲ್ವಾ, ಈಗೇನು ನೋಡ್ತಾ ಇದೆಯಲ್ಲ, ಇದು ಮೊದಲಿನ ಒಂದು ಮಠ. ಅಂದರೆ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಂದು ಮಠ. 3000 ಏನು ಜಂಗಮರು ಏನು ಶರಣರು ಬಂದಿದ್ದಿಲ್ಲ, ಅವರು ಇಲ್ಲಿಯೇ ಇರ್ತಾ ಇದ್ರು. ನಂತರ ಕೆಲವು ದಿನಗಳ ಇದ್ದ ನಂತರ ಅವರು ಉಳುವಿ ಕಡೆ ಹೊರಟರು ಅಂತ ಹೇಳ್ತಾರೆ. ಇದು ಮೊದಲಿನ ಒಂದು ಮಠ. ಇದು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಂದು ಮಠ. ಈಗ ಮುಂದ್ಗಡೆ ಏನು ನಾವು ನೋಡ್ತಾ ಇದ್ದೇವೋ ಅದು ಇತ್ತೀಚೆಗೆ ನಿರ್ಮಿಸಿರ್ತಕ್ಕಂಥ ಮಠ ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆಯು ಕೂಡ ಇರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇಲ್ಲಿ 12ನೇ ಶತಮಾನದ ಒಂದು ಕಲ್ಲನ್ನು ಇಟ್ಟಿದ್ದಾರೆ. ನೀವು ನೋಡ್ಬೋದು ಅವರ ಪಾದರಕ್ಷೆ ಹತ್ತಿರ, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಸೊ ನಿಮ್ಮಿದೇನಾದರೂ ಬೇಡಿಕೆಗಳಿದ್ರೆ ಆ ಬೇಡಿಕೆಗಳನ್ನು ದೇವ್ರ ಮುಂದೆ ಹೇಳಿಬಿಟ್ಟು ನೀವು ಆ ಕಲ್ಲನ್ನು ಎತ್ತಬೇಕು. ಹಗುರವಾಗಿ ಬಂದರೆ ಸುಲಭವಾಗಿ ಆಗುತ್ತೆ ನಿಮ್ಮ ಕೆಲಸ ಅಂತ. ಸೊ ಕಷ್ಟ ಆದರೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ನಾನೇನು ಮಾರ್ಕ್ ಮಾಡಿದ್ದೀನಿ ನೋಡಿ, ಅಲ್ಲಿ ನಿಮ್ಮ ಬೇಡಿಕೆಗಳನ್ನು ನೀವು ಕೇಳ್ಕೊಳ್ಬೋದು ದೇವರ ಹತ್ತಿರ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.